ಗಂಡ ಹೆಂಡತಿ ಜಗಳ ಚೂಡೋದಾಗಿಂದ ಹುರಿದ ಮೆಣಸಿನ್ಕಾಯಿ ಇದ್ದಂಗೆ. ಸ್ವಲ್ಪ ಇದ್ರೆ ಮಜಾ ಬರ್ತೈತಿ, ಭಾಳ ಆತಂದ್ರೆ ತಡೆಯೋಕ್ಕಾಗಂಗಿಲ್ಲ. ಹಂಗೆ ಈ 3 ಮಾತನ್ನ ನಾವು ಅವಾಗ ನಾವು ಮನ್ಯಾಗ ಯೂಸ್ ಮಾಡಿದ್ವಿ ಅಂದ್ರೆ ಮನೆಯೊಳಗೆ ಭಾಳ ಚೇಂಜಸ್ ಆಗ್ತಾವೆ. ಒಂದನೇದು, ನಾ ಯಾವಾಗೂ ನಿಮ್ಮ ಜೊತೆಗೆ ಇರ್ತೀನಿ ಅಂದ್ರೆ ಅವರಿಗೆ ಎಮೋಷ್ನಲ್ ಸೇಫ್ಟಿ ಸಿಗ್ತೈತಿ, ಆಮೇಲೆ ಖುಷಿ ಅನ್ನಿಸ್ತೈತಿ. ಎರಡನೇದು, ನೀವು ಬೇಡ ಅನ್ನಕತ್ತೀರಿ ಅಂತಂದ್ರೆ ಅದಕ್ಕೇನೋ ಒಂದು ಕಾರಣ ಐತಿ, ಅದಕ್ಕೆ ನಾ ಒಪ್ಕೊತೀನಿ ಅಂತ ಹೇಳಿ. ಹಿಂಗೆ ಹೇಳೋದ್ರಿಂದ ಮನ್ಯಾಗಿನ ಜಗಳ 99% ಕಡಿಮೆ ಆಗ್ತಾವೆ. ಆಮೇಲೆ ಒಂದು ಕನೆಕ್ಷನ್ ಬೆಳಿತೈತಿ. ಮೂರನೇದು, ನೀವು ಹೆಂಗೆ ಅದಿರಲ್ಲ ನನಗೆ ಹಂಗೆ ಖುಷಿ, ಹಿಂಗೆ ಅನ್ನೋದ್ರಿಂದ ಅವ್ರಿಗೂ ಒಂಥರ ಖುಷಿ ಅನ್ನಿಸ್ತೈತಿ. ಯಾವಾಗ ನಾವು ಎಮೋಷನ್ಸ್ ಅವ್ರದ್ದು ಬಿಹೇವಿಯರ್ನ ಅಥವಾ ಅವ್ರದ್ದು ಕ್ಯಾರೆಕ್ಟರ್ನ ಅಪ್ರಿಷಿಯೇಟ್ ಮಾಡ್ತೇವಲ್ಲ, ಆವಾಗ ಪ್ರೀತಿ ಅನ್ನೋದು ಸ್ಟ್ರಾಂಗ್ ಆಕೈತಿ, ಬಾಂಡಿಂಗ್ ಚಲೋ ಆಕೈತಿ. ಹಿಂಗೆ ಪ್ರೀತಿ ಅನ್ನೋದು ಒಂದೇ ದಿವ್ಸಕ್ಕೆ ಅದು ಲಕ್ಕಲ್ಲ, ಒಮ್ಮಕ್ಲೆ ಬೆಳೆದು ಬಿಡಾಕ. ಯಾವಾಗೂ ಪ್ರೀತಿ ಅನ್ನೋದು ದಿನ ಒಂದಕ್ಕೂ ನಾವೇನು ಒಬ್ರಿಗೊಬ್ರು ಮಾತಾಡ್ತೇವಲ್ಲ, ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಟ್ಟು ಹೇಳ್ತೇವಲ್ಲ, ಅದ್ರ ಮೇಲೆ ಡಿಪೆಂಡ್ ಆಕೈತಿ. ಸೊ ಒಂದು ದಿವ್ಸ ಅದು ಚಲೋಗಿ ಬೆಳಿಬೇಕಂತಂದ್ರೆ ನಾವು ದಿನ ಒಂದಕ್ಕೂ ಅದಕ್ಕೆ ನೀರು ಹಾಕಬೇಕಾಕೈತಿ. ಹಂಗೆ ನಾವು ಖುಷಿ ಇದ್ವಿ, ನಮ್ಮ ಮಕ್ಕಳು ಖುಷಿ ಆಗ್ತಾರೆ, ಮನೆ ವಾತಾವರಣ ಚೇಂಜ್ ಆಕೈತಿ. ಆಮೇಲೆ ಎಲ್ಲರೂ ಚಲೋ ಆಗ್ತೀವಿ, ಮಕ್ಕಳು ಚಲೋ ಬೆಳಿತಾರೆ. ನಿಮಗೂ ಇದು ಸೇರೈತಿ ಅಂತ ನಾನು ಅನ್ಕೊತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಬೇರೆದವ್ರಿಗೂ ಕಳಿಸ್ರಿ, ಅವ್ರ ಮನೆಯಾಗಿನ ಮೆಣಸಿನ್ಕಾಯಿನೂ ಸ್ವೀಟ್ ಆಗಲಿ ಸ್ವಲ್ಪ. ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ರೇಷ್ಮಾ ಶಿವಳ್ಳಿ. ಜೊತೆಗೆ ಕಲಿಯೋನು, ಜೊತೆಗೆ ಬೆಳೆಯೋನು.